ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು 5 ದಿನದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಆ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ಗೆ ಮುಹೂರ್ತ ಫಿಕ್ಸ್. ಗುರುವಾರ ಅಥವಾ ಶುಕ್ರವಾರ ಚಾರ್ಜ್ ಶೀಟ್ ಸಲ್ಲಿಕೆ. ಹೌದು, ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದ್ದ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ಗೆ ಅಂತಿಮ ಹಂತದ ಸಿದ್ಧತೆ ನಡೆಸಿದ್ದಾರೆ. ನಾಳೆಯಿಂದ ಕಾನೂನು ತಜ್ಞರ ಜೊತೆ ಇಡೀ ಚಾರ್ಜ್ ಶೀಟ್ ಪ್ರತಿಗಳ ಸ್ಕ್ರೂಟಿನಿ ಕೆಲಸ ಶುರುವಾಗಲಿದೆ. ಮೊದಲನೇ ಪುಟದಿಂದ ಹಿಡಿದು ಕೊನೆಯ ಪುಟದವರೆಗೆ ಎಲ್ಲ ಅಂಶ ವಿಚಾರಗಳ ಕೂಲಂಕುಷ ಪರಿಶೀಲನೆ ನಡೆಯಲಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಚಾರ್ಜ್ ಶೀಟ್ನಲ್ಲಿದೆ ಕ್ರೌರ್ಯದ ಕರಾಳ ಸತ್ಯ. ಕಿಂಚಿತ್ತೂ ಮಾಹಿತಿ ಮಿಸ್ ಆಗದಂತೆ ಎಚ್ಚರಿಕೆ. ಇನ್ನು ಡಿ ಗ್ಯಾಂಗ್ ವಿರುದ್ಧದ ಚಾರ್ಜ್ ಶೀಟ್ನಲ್ಲಿ ಕ್ರೌರ್ಯದ ಕರಾಳ ಸತ್ಯ ಅಡಗಿದೆ ಎನ್ನಲಾಗಿದ್ದು, ಯಾವುದೇ ಒಂದು ಸಣ್ಣ ಅಕ್ಷರ ಪದದ ತಪ್ಪಾದರೂ ಕೇಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ತನಿಖೆ ವೇಳೆ ಸಂಗ್ರಹಿಸಿದ ಎಲ್ಲ ಸಾಕ್ಷ್ಯಗಳು ಸಮರ್ಪಕ ರೀತಿಯಲ್ಲಿ ಇದೆಯಾ, ಪ್ರತಿ ಪುಟವೂ ಸಮರ್ಪಕ ರೀತಿಯಲ್ಲಿ ಜೋಡಿಸಲಾಗಿದೆಯಾ ಅಂತ ತನಿಖಾ ತಂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಕಾನೂನು ತಜ್ಞರಿಂದ ಪರಿಶೀಲನೆ ನಡೆಸಲಿದ್ದಾರೆ. ಆ ನಂತರ ಹಿರಿಯ ಅಧಿಕಾರಿಗಳು ಕಾನೂನು ತಜ್ಞರು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಕೋರ್ಟ್ಗೆ ಸಲ್ಲಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಂದುಕೊಂಡಂತೆ ಆದರೆ ಬಹುತೇಕ ಗುರುವಾರ ಅಥವಾ ಶುಕ್ರವಾರ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ಗುರುವಾರ ಅಥವಾ ಶುಕ್ರವಾರ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಹೈದರಾಬಾದ್ FSLನಿಂದ ಎಲ್ಲ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಿದ್ದಾವೆ. ಸೋಮವಾರದಿಂದ ಅಂದರೆ ನಾಳೆಯಿಂದ ಸ್ಕ್ರೂಟಿನಿ ಕಾರ್ಯವನ್ನು ಆರಂಭ ಮಾಡಲಾಗುತ್ತೆ. ಅದು DCPಗಳು, ತನಿಖಾಧಿಕಾರಿಗಳು ಹಾಗೆ ನುರಿತ ಕಾನೂನು ತಜ್ಞರಿಂದ ಚಾರ್ಜ್ ಶೀಟ್ನ ಸ್ಕ್ರೂಟಿನಿ ಕಾರ್ಯವನ್ನು ನಡೆಸಲಾಗುತ್ತೆ. ರೇಣುಕಾಸ್ವಾಮಿ ಸತ್ತಿದ್ದಾನೆಂದು ಖಚಿತಪಡಿಸಿದ್ಯಾರು? ಈ ವಿಷಯ ನಟ ದರ್ಶನ್ ಕಿವಿಯಲ್ಲಿ ಹೇಳಿದ್ಯಾರು? ಇನ್ನು ಡಿ ಗ್ಯಾಂಗ್ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲೇ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇವೆ. ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ದ ಆರೋಪಿಗಳು ಮೊದಲಿಗೆ ಶೆಡ್ನಲ್ಲಿ ಹಿಗ್ಗಾಮುಗ್ಗಾ ಥಳಿಸಿದ್ರು. ಬಳಿಕ ದರ್ಶನ್ ಕೂಡ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರು. ನಂತರ ರೇಣುಕಾಸ್ವಾಮಿ ಶೆಡ್ನಲ್ಲಿ ಉಸಿರು ಚೆಲ್ಲಿದ್ದ. ಅಲ್ಲೇ ನೋಡಿ ಶುರುವಾಗಿದ್ದು ಪೀಕಲಾಟ. ಹಾಗಿದ್ರೆ ರೇಣುಕಾಸ್ವಾಮಿ ಸತ್ತೋದ ಎಂಬ ಮಾಹಿತಿಯನ್ನು ದರ್ಶನ್ಗೆ ಹೇಳಿದ್ಯಾರು, ಎಲ್ಲಿ ಹೇಳಿದ್ದು ಅನ್ನೋದನ್ನು ನೋಡೋದಾದರೆ, ರೇಣುಕಾ ಹತ್ಯೆ ದಿನ ಆಗಿದ್ದೇನು? ರೇಣುಕಾಸ್ವಾಮಿ ಅಪಹರಿಸಿದ್ದ ಆರೋಪಿಗಳು ಶೆಡ್ನಲ್ಲಿ ಥಳಿಸಿದ್ರು. ಹಲ್ಲೆ ಬಳಿಕ ಸ್ಟೋನಿ ಬ್ರೂಕ್ ಪಬ್ಗೆ ಹೋಗಿದ್ದ ನಟ ದರ್ಶನ್. 1 ಗಂಟೆ ನಂತರ ಶೆಡ್ನಲ್ಲಿ ಸಾವನ್ನಪ್ಪಿದ್ದ ರೇಣುಕಾಸ್ವಾಮಿ. ಈ ವೇಳೆ ತೀವ್ರ ಆತಂಕಕ್ಕೆ ಒಳಗಾಗಿದ್ದ ಶೆಡ್ನಲ್ಲಿದ್ದ ಗ್ಯಾಂಗ್. ರೇಣುಕಾಸ್ವಾಮಿ ಬದುಕಿದ್ದಾನೋ ಪ್ರಜ್ಞೆ ತಪ್ಪಿದ್ದಾನೋ ಅಂತ ಪರೀಕ್ಷೆ. ಕೊನೆಗೆ ಸಾವನ್ನಪ್ಪಿರೋದನ್ನು ಖಚಿತಪಡಿಸಿಕೊಂಡಿದ್ದ ಆರೋಪಿಗಳು. ವಿಚಾರ ಹೇಳಲು ಸ್ಟೋನಿ ಬ್ರೂಕ್ ಪಬ್ಗೆ ಹೋಗಿದ್ದ ಆರೋಪಿ ಪವನ್. ಪಬ್ನಲ್ಲಿ ದರ್ಶನ್ ಜೊತೆ ಪಾರ್ಟಿ ಮಾಡ್ತಾ ಇದ್ದ ನಟರು, ಆಪ್ತರು. ದರ್ಶನ್ ಕಿವಿಯಲ್ಲಿ ರೇಣುಕಾಸ್ವಾಮಿ ಸಾವಿನ ಬಗ್ಗೆ ಹೇಳಿದ್ದ ಪವನ್. ರೇಣುಕಾಸ್ವಾಮಿ ಸಾವಿನ ಸುದ್ದಿ ಕೇಳಿ ಫುಲ್ ಶಾಕ್ಗೆ ಒಳಗಾಗಿದ್ದ ದರ್ಶನ್. ಕೂಡಲೇ ಪಬ್ನಿಂದ ಶೆಡ್ಗೆ ಗಾಬರಿಯಲ್ಲಿ ಬಂದಿದ್ದ ದರ್ಶನ್. ಶೆಡ್ನಲ್ಲಿ ಶವ ಎಸೆಯೋದು ಹೇಗೆ ಅಂತೆಲ್ಲ ಪ್ಲಾನ್ ಮಾಡಿದ್ರು ಎಂಬ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಅಂತಿಮ ಹಂತದ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದಂಥ ಆರೋಪಿಗಳು ನಟ ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಹಿಗ್ಗಾಮುಗ್ಗಾ ಥಳಿಸಿದ್ರು. ಅದಾದ ನಂತರದಲ್ಲಿ ಕೇವಲ 1 ಗಂಟೆಗಳ ರೇಣುಕಾಸ್ವಾಮಿ ಕೂಡ ಸಾವನ್ನಪ್ಪಿದ. ಆ ಸಂದರ್ಭದಲ್ಲಿ ಮತ್ತೆ ಶೆಡ್ಗೆ ಬಂದಂಥ ಆರೋಪಿಗಳ ನಡುವೆ ಆ ಸಾವು ವಿಚಾರ ತಿಳಿದು ಫುಲ್ ಟೆನ್ಷನ್ಗೊಳಗಾಗಿದ್ರು. ನಟ ದರ್ಶನ್ಗೆ ಸಾಕ್ಷ್ಯಗಳೇ ಕಂಟಕ. ಎಡವಟ್ಟಿನಿಂದಲೇ ತಗ್ಲಾಕೊಂಡ ಡಿ ಗ್ಯಾಂಗ್. ಇನ್ನು ನಟ ದರ್ಶನ್ಗೆ ಪೊಲೀಸರು ಸಂಗ್ರಹಿಸಿರುವ ಸಾಕ್ಷಿಗಳೇ ಕಂಟಕವಾಗುವ ಸಾಧ್ಯತೆ ದಟ್ಟವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ನಂತರ ಶವ ವಿಲೇವಾರಿ ವಿಚಾರದಲ್ಲಿ ಮಾಡಿದ ಎಡವಟ್ಟಿನಿಂದಲೇ ತಗ್ಲಾಕೊಂಡಿದ್ದಾರೆ ಎನ್ನಲಾಗಿದೆ. ಹಾಗಿದ್ರೆ ಡಿ ಗ್ಯಾಂಗ್ ಆರೋಪಿಗಳು ಮಾಡಿದ ಎಡವಟ್ಟು ಏನು ಅಂತ ನೋಡೋದಾದರೆ, ಎಡವಟ್ಟಿನಿಂದಲೇ ತಗ್ಲಾಕೊಂಡ ಡಿ ಗ್ಯಾಂಗ್. ರಾಜಕಾಲುವೆಗೆ ಶವ ಎಸೆಯಬೇಕೆಂದು ಬಂದು ಬಟ್ಟೆ ಎಸೆದಿದ್ದ ಗ್ಯಾಂಗ್. ರಾಜಕಾಲುವೆ ದಡದಲ್ಲಿ ಮೃತದೇಹ ಎಸೆದಿದ್ದ ಡಿ ಗ್ಯಾಂಗ್. ಶವ ಎಸೆಯೋ ಜಾಗದಲ್ಲಿ ಬಟ್ಟೆ ಎಸೆದಿದ್ದ ಆರೋಪಿಗಳು. ಬಟ್ಟೆ ಎಸೆಯೋ ಜಾಗದಲ್ಲಿ ಶವ ಎಸೆದಿದ್ದ ವಿಲೇವಾರಿ ಬಾಯ್ಸ್. ಯಾಕೆ ರಾಜಕಾಲುವೆಯಲ್ಲಿ ಶವ ಬಿಸಾಕಿಲ್ಲ ಎಂಬ ಆಯಾಮದಲ್ಲಿ ತನಿಖೆ. ಭಯ ಮತ್ತು ಆತಂಕದಲ್ಲಿ ಮೃತದೇಹ ದಡದಲ್ಲಿ ಎಸೆದಿದ್ರು. ಅಂದುಕೊಂಡಂತೆ ರಾಜಕಾಲುವೆಗೆ ಶವ ಎಸೆದಿದ್ರೆ ತನಿಖೆ ಕಷ್ಟವಾಗ್ತಾ ಇತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂಥ ಪೊಲೀಸರು ಸಂಗ್ರಹ ಮಾಡಿರುವಂಥ ಸಾಕ್ಷಿಗಳೇ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕವಾಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ನಂತರದಲ್ಲಿ ಶವ ಹೇಗೆ ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲ್ಯಾನ್ಗಳು ಮಾಡಿದರು. ಆದರೆ ಕೊನೆ ಕ್ಷಣದಲ್ಲಿ ಆ ಪ್ಲ್ಯಾನ್ಗಳು ಉಲ್ಟಾ ಆಗಿದ್ದು, ಆ ಸಂದರ್ಭದಲ್ಲಿ ಮಾಡಿದ ಎಡವಟ್ಟುಗಳೇ ಆರೋಪಿಗಳು ಸಿಕ್ಕಿಬೀಳೋದಕ್ಕೆ ಪ್ರಮುಖ ಕಾರಣ ಅಂತೇಳಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಾರೆ ಈ ಪ್ರಕರಣದ ಬಹುತೇಕ ಎಲ್ಲ FSL ವರದಿಗಳು ಈಗಾಗಲೇ ಪೊಲೀಸರ ಕೈ ಸೇರಿದ್ದು, ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಂತಿಮ ಹಂತದ ತಯಾರಿಗಳು ನಡೀತಾ ಇವೆ. ವರದಿ ಸಲ್ಲಿಕೆಯಾದ ನಂತರ ಇನ್ನೂ ಯಾವೆಲ್ಲ ಶಾಕಿಂಗ್ ವಿಚಾರಗಳು ಹೊರಗೆ ಬರ್ತಾವೋ ಕಾದು ನೋಡಬೇಕು.
ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.